ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹೊಣೆಮನೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಶಿವದಾಸನ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾ ಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಶಿವದಾಸ ಸುಂದರವಾದ ಕಥಾಮೃತವನ್ನು ಬರೆದು 56 ವಿಭಾಗವನ್ನು ಮಾಡಿದ್ದಾನೆ. 56ರ ಪೈಕಿ ಈಗ ನಾವು ಎಷ್ಟನೇ ಅಧ್ಯಾಯ ನೋಡಬೇಕಾಗ್ಯದ? 37ನೇ ಅಧ್ಯಾಯವನ್ನು ಚಿಂತನೆ ಮಾಡಬೇಕಾಗ್ಯದ. ತತ್ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನು ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮನೇ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. 37ನೇ ಅಧ್ಯಾಯ. ಆ 7ನೇ ಅಧ್ಯಾಯವನ್ನು ನಾವು ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ಪೀಠಿಕಾರೂಪವಾಗಿ ಒಂದು ಅಲ್ಲಮ ಪ್ರಭುಗಳ ವಚನವನ್ನು ಚಿಂತನೆ ಮಾಡೋಣ. ಅಲ್ಲಮ ಪ್ರಭುಗಳ ವಚನ ಅಂತ ಅಂದ್ರೆ ಅವು ಬೆಡಗಿನ ವಚನ ಅಂತ ಕರೀತಾರವು. ಬೆಡಗಿನ ವಚನಗಳಿಗೆ ಕೋಶಗಳಲ್ಲಿ ಆ ಶಬ್ದಗಳ ಅರ್ಥ ಸಿಗುವುದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿರ್ತಾರೆ ಅಂತ ಕೇಳಿದರೆ ತತ್ವವನ್ನು ಒಂದೊಂದೇ ರೂಪಕ್ಕೆ ಮಾಡಿ ತಿಳಿಸ್ಕೊಡ್ತಾ ಇದ್ದ. ಅದು ಸುಂದರವಾದ ವಚನ.
ಅಜ್ಞಾನ ಎಂಬ ತೊಟ್ಟಿಲೊಳಗೆ ಜ್ಞಾನ ಎಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರ ಎಂಬ ನೇನ ಕಟ್ಟಿ ಹಿಡಿದು ತೂಗಿ ಜೋಗುಳು ವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇನ ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತನ್ನು, ತೊಟ್ಟಿಲ ಯಾವುದು, ಶಿಶು ಯಾವುದು, ಹಗ್ಗ ಯಾವುದು, ಜೋಗಳ ಯಾವುದು, ಹಾಡೋರು ಯಾರು, ಹಬ್ಬ ಬಾ 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 ಎಷ್ಟು ಸುಂದರ ನೋಡು. ಮಹಾತ್ಮರು ಏನಾದರೂ ಒಂದು ಹೇಳಬೇಕಾಗಿತ್ತು ಅಂದ್ರೆ ಮೊದಲು ನಮಗೆ ಪರಿಚಯವಿರುವಂಥ ದೃಷ್ಟಾಂತವನ್ನು ಕೊಡ್ತಾರೆ. ನೋಡಿ ಅಂಥ ದೃಷ್ಟಾಂತ. ಯಾರ ತೊಟ್ಲ ನೋಡಿಲ್ಲ? ನೋಡ್ರಂಗಿಲ್ಲ ನೀವು? ತೊಟ್ಟಲಾಗ ಮನೆಗೇ ಬಂದಿರಿಲ್ಲೇ, ಹೌದಲ್ರಿ? ಮತ್ತು ಈಗಲ್ಲ, ಈಗ ತೊಟ್ಟಲಾಗ ಕೂತ ಮುರಿದ ಹೋಗ್ತೈತಿ ತೊಟ್ಲು ಅಲ್ರಿ. ಈಗ ಹೋಗಿ ಕೂತೀರಿ ಮತ್ತು ತೊಟ್ಟಲಾಗ ಎಲ್ಲರೇ. ತೊಟ್ಟಲು ಯಾವುದು? ಹಬ್ಬ ಅಜ್ಞಾನ ಎಂಬ ತೊಟ್ಟಿಲೊಳಗೆ. ಅಜ್ಞಾನ ಅಂತ ಒಂದು ಅದ ಅಂತ್ರಿ. ನಿಮ್ಗೆಲ್ರಿ ಭೇಟಿ ಆಗೈತೇನು? ಅಲ್ರಿ, ಶಿವನ ಸ್ವರೂಪಿಗಳಾದ ನಮ್ಮನ್ನು ಈ ಜನನ ಮರಣಗಳೆಂಬ ಸಾಕಳಿಯಿಂದ ಬಿಗಿದು ಕಟ್ಟಿದ್ದು ಯಾವುದಾದ್ರೂ ಇತ್ತಂದ್ರೆ ಅದು ಯಾವುದು? ಅಲ್ರಿ, ಅಜ್ಞಾನ ಎಂಬ ತೊಟ್ಟಿಲ, ಜ್ಞಾನ ಎಂಬ ಶಿಶು ಮಗು, ಜ್ಞಾನವೆಂಬ ಶಿಶುವನ್ನು ಮಲಗಿಸಿದ್ದಾರೆ. ಈ ಜ್ಞಾನ ಎಂಬ ಶಿಶು ಇವನು ಜೀವ. ಇವ ಜ್ಞಾನ ಸ್ವರೂಪನ ಇದ್ದರೂ ಕೂಡ ತನ್ನ ಸ್ವರೂಪವನ್ನು ಮರ್ತ ಈ ತೊಟ್ಟಲ್ದಾಗ ಬಿದ್ದ. ಹೌದಲ್ರಿ? ಮತ್ತು ಈ ಶಿಶು ಜ್ಞಾನವೇ. ಮಮ ಇವಾಶೋ ಜೀವಲೋಕೆ ಜೀವಭೂತ ಸನಾತನ. ಭಗವಂತ ಕೈ ಸಾರಿ ಹೇಳ್ತಾ ಇದ್ದಾನೆ, ಈ ಜೀವ ನನ್ನ ಅಂಶ. ಹಬ್ಬ, ನಾವು ಸಾಮಾನ್ಯರಲ್ಲೋ ತಮ್ಮ, ನಾವು ಭಗವಂತನ ಅಂಶದವರು. ಅದರಿ, ಭಗವಂತನಿಗೆ 3 ಕಣ್ಣದಾವ, ನಮಗೂ 3 ಕಣ್ಣದಾವ. ಏನು ಮಾಡೋದು? ಬಾತಿಗೆ ಬಾರ್ದು 2 ಕಣ್ಣು ತೆರೆದವು, ಒಂದು ಮುಚ್ಚದ. ಆ ಮುಚ್ಚಿದ 3ನೇ ಕಣ್ಣನ್ನು ತೆರೆಸೋದಕ್ಕೋಸ್ಕರವಾಗಿಯೇ ಈ ಕಾರ್ಯಕ್ರಮ ನಡೀತದೆ. ಪುಣ್ಯಾತ್ಮರೇ, ಈ ಕಾರ್ಯಕ್ರಮ ಏನು ಜರೂರದ? ಈ 3ನೇ ಕಣ್ಣು ಅಂತ ಮುಚ್ಕೊಂಡೈತಲ್ಲ, ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮ್ಮೇನ ತಸ್ಮೈ. ಅಬ್ಬಾ, ಆ ಸದ್ಗುರುವೇ ಈ ಕಣ್ಣನ್ನು ತೆರೆಸುವ 3ನೇ ಕಣ್ಣನ್ನು. ಯಾವ ತಾಯಿ ತಂದೆಗಳು, ಯಾವ ಬಂಧು ಬಾಂಧವರು ಈ ಕಣ್ಣನ್ನು ತೆರೆಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಶಿವನ ಅಂಶೀಭೂತನಾದ ಜ್ಞಾನ ಸ್ವರೂಪನೆಯಾದ ಈ ಜೀವಾತ್ಮ ಆ ಅಜ್ಞಾನವನ್ನೇ ಆಶ್ರಯ ಮಾಡಿಕೊಂಡು ಮಲಗ್ಯಾನ. ಹೌದಲ್ರಿ? ಮತ್ತು ನಿಮಗೆ ಆಶ್ರಯ ಯಾವುದು? ಅಜ್ಞಾನ ಅಲ್ರಿ. ಸಕಲ ವೇದ ಶಾಸ್ತ್ರ ಎಂಬ ನೇನ ಕಟ್ಟಿ ಯಾವ ವೇದ ಶಾಸ್ತ್ರಗಳು ನಮ್ಮ ಭವಬಂಧನದಿಂದ ಪಾರು ಮಾಡಬೇಕಾಗಿತ್ತೋ ಆ ವೇದ ಶಾಸ್ತ್ರಗಳು ಇಲ್ಲಿ ಏನಾಗ್ಯಾವ ಅಂತ ಕೇಳ ಹಗ್ಗಾಗ್ಯಾವ. ಅಂದ್ರೆ ಏನು? ಆ ವೇದಗಳ ತಾತ್ಪರ್ಯವನ್ನು ತಿಳಿಯಲಾರದನೆ, ಹೌದಲ್ರಿ, ನಂದ ಖರೆ ಅಂತೇನು ಅಭಿಮಾನಕ್ಕೆ ಬಿದ್ದಾರಲ್ಲ ಷಡ್ದರ್ಶನಕಾರರು ಅಲ್ರಿ, ಈ ಅಭಿಮಾನವೇ ಇಲ್ಲಿ ಹಗ್ಗಾಗ್ಯದ. ನಾನು ಹೇಳಿದ್ದು ವೇದಕ್ಕೆ ಸರಿಯಾಗಿದೆ, ತಾತ್ಪರ್ಯ ಗೊತ್ತಿಲ್ಲ ಅಲ್ರಿ. ಭೇದವನ್ನೇ ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಈ ಅಭಿಮಾನಿಗಳು, ಈ ಅಭಿಮಾನ ಅದು ಯಾವುದ್ರದ್ದು? ಯಾವ ವೇದ ಶಾಸ್ತ್ರಗಳೆಂಬ. ಯಾಕದ ಬಂಧನಕ್ಕೆ ಕಾರಣ ಆಯ್ತು, ಯಾಕೆ ಹಗ್ಗಕ್ಕೆ ಕಾರಣ ಆಯ್ತು ಅಂತ ಕೇಳಿದ್ರೆ ಅದು ಅಭಿಮಾನ ಅಲ್ರಿ. ರಾಗ ದ್ವೇಷ ಅಭಿನಿವೇಶ ಅಂತ ಐತಿಲ್ಲ. ಅಭಿನಿವೇಶ ಅಂದ್ರೆ ಅಭಿಮಾನ. ಅಭಿಮಾನ ಎರಡದ, ಒಂದು ಸದಭಿಮಾನದ, ಒಂದು ದುರಭಿಮಾನದ.
ವೇದಶಾಸ್ತ್ರದ ಸದಭಿಮಾನ ಇರಬೇಕು. ಆದರೆ ಇದು ದುರಭಿಮಾನದ ಹಗ್ಗ. ಅದನ್ನು ದುರಭಿಮಾನಕ್ಕೆ ಗುರಿ ಮಾಡಿ ಬಿಟ್ಟಿದ್ದಾವ್ರೆ. ಅಂತಹ ವೇದ ಸಕಲ ವೇದಶಾಸ್ತ್ರನೇನ ಕಟ್ಟಿ ಹಿಡಿದು ತೂಗಿ ಜೂಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಭ್ರಾಂತಿ ಎಂಬ ತಾಯಿ ಅಜ್ಞಾನದ ಚೊಚ್ಚಲು ಮಗ, ಹಿರೇ ಮಗ. ಅರ್ಥ ಆಕತ್ತೇನೆ ಇಲ್ಲ? ಭ್ರಾಂತಿ ಅಂದ್ರೆ ಏನಿದು? ಅಜ್ಞಾನದ ಕಾರ್ಯ. ಏನು ಮಾಡ್ಯದ? ಅಜ್ಞಾನದ ತೊಟ್ಟಲ್ಲಾಗ ನಮ್ಮನ್ನು ತೂಗ್ಲಕ್ಕೆ ಹಚ್ಚದ. ಅಜ್ಞಾನ ಎಂಬ ಭ್ರಾಂತಿ ಎಂಬ ತಾಯಿ ಜೋಗುಳಾಡ್ತಾ ಇದ್ದಾಳೆ. ಈ ಭ್ರಾಂತಿ ಎಂಬ ತಾಯಿಗೆ ಆ ಮಗು ಮಲಗಬೇಕು, ನಿದ್ರೆ ಮಾಡಿ, ಎಚ್ಚರ ಆಗಬಾರ್ದು. ಅರ್ಥ ಆಗತ್ತೈತಿ ಎಲ್ಲ? ಆ ಮಗು ಎಚ್ಚರ ಆಗಬಾರ್ದು. ಅದಕ್ಕೆ ಜೋಗಳ ಯಾಕೆ ಆಡ್ತಾರೆ ಗೊತ್ತೇನ? ಹುಡುಗರು ನಿದ್ದೆ ಹಚ್ಚಲಿ ಅಂತೇಳಿ, ಹುಡುಗರ ನಿದ್ದೆ ಹಚ್ಚಲಿ ಅಂತ ಹಾಡ್ತಾರೆ ಜೋಗಳ. ಈ ಭ್ರಾಂತಿ ಎಂಬ ತಾಯಿ ಇದು ಏಳುಗುಡಬಾರ್ದು ಅದಲ್ರಿ, ಇದಕ್ಕೆ ಜ್ಞಾನ ಆಗಬಾರ್ದು ಅಂಥೇಳಿ ಹಾಡಕ್ಕೆ ಹತ್ತಾಳ ಭ್ರಾಂತಿ ಎಂಬ ತಾಯಿ. ಭ್ರಾಂತಿ ಎಂಬ ತಾಯಿ ತೊಟ್ಟಿಲ ಮುರಿದು ನೇನ ಹರಿದು ಜೋಗಳನಿಂದಲ್ಲದು ಗುಹೇಶ್ವರ ಲಿಂಗವ ಕಾಣಬಾರದು. ನೋಡ್ರಿ ತೊಟ್ಲ ಮುರಿಬೇಕಂತ, ಹಗ್ಗ ಹರಿಬೇಕಂತ, ಭ್ರಾಂತಿಯ ಜೋಗಳ ನಿಲ್ಲಬೇಕಂತ. ಇದು ಯಾವ ಗಟ್ಟಿ ಗುರು ಬೆಟ್ಟಿಯಾದ ಅಂದ್ರೆ ಈ ಕೆಲಸ ಆಕತಿ. ತೊಟ್ಲು ಮುರಿಬೇಕಾದ್ರೆ ಸುಮ್ಮ ಮುರಿಯಂಗಿಲ್ಲದು. ಅಜ್ಞಾನ ಎಂಬ ತೊಟ್ಟಿಲು ಮುರಿಬೇಕಾಗಿತ್ತು ಅಂದ್ರೆ ಈ ಸಾದಾ ಗುರುಗಳಿಂದ ಮುರಿಯಂಗಿಲ್ಲ. ಅದು ಶ್ರೋತ್ರಿಯನೋ ಬ್ರಹ್ಮನಿಷ್ಠನೋ ಅಲ್ರಿ, ಅಂತಹ ಶ್ರೇಷ್ಠವಾದ ಸದ್ಗುರು ಭೇಟಿಯಾದ ಅಂದ್ರೆ ಅದು ಮುರಿತತಿ, ಹಗ್ಗ ಹರಿತದ, ಜೋಗಳ ನಿಂದಿರ್ತದ ಅಲ್ರಿ. ನಮಗೆ ಈ ಒಂದು ಅಜ್ಞಾನ ಐತೆ ಅನ್ನೋದು ಕಲ್ಪನಾನ ಇಲ್ರಿ, ಐತನ. ಮತ್ತು ಅಜ್ಞಾನ ಒಂದು ನಮ್ಮನ್ನು ಈ ಹುಟ್ಟು ಸಾವುಗಳ ತೊಟ್ಟಲದಾಗ ಹಾಕೇತಿ ಅನ್ನೋದು ಗೊತ್ತಿಲ್ಲ. ಶ್ರೀರಾಮಚಂದ್ರ ವಸಿಷ್ಠರ ದರ್ಶನಕ್ಕೆ ಹೋದತ್. ಶ್ರೀರಾಮಚಂದ್ರ ಯಾರು? ನಿಮ್ಮ ಊರಾಗಿನ ರಾಮಚಂದ್ರ ಅಲ್ಲ, ನಿಮ್ಮ ಊರಾಗಿನ ರಾಮಚಂದ್ರ ಅಲ್ಲ, ಶ್ರೀಹರಿ ಅವತಾರಿಯಾದ ಶ್ರೀರಾಮಚಂದ್ರ. ಬಹಳ ಖುಷಿ. ಬಾ ತಮ್ಮ ಕೂಡು. ವಸಿಷ್ಠರು ಮಹರ್ಷಿಗಳು ಕೂಡ್ತಮ್ಮ, ನೀರು ಕೊಟ್ಟು ಕೂಡಿಸಿ ತಮ್ಮ ನೀ ಯಾರು ಅಂತ ಕೇಳಿದರು. ನೀ ಯಾರು ಅಂತ ಕೇಳಿದ ಕೂಡಲೇ ರಾಮಚಂದ್ರ ನಾನು ಅಯೋಧ್ಯಾಪತಿ ಅಂದ. ಏನಂದ? ಅವ್ರೇನು ಕೇಳ್ಯಾರ? ನೀ ಯಾವ ದೇಶದರ್ಶ ಅಂತ ಕೇಳಿಲ್ಲ ಅವ್ರ. ಏನಂತ ಕೇಳ್ಯಾರ? ನೀನು ಯಾರು ಅಂದಾಗ ಅವೇನಂದ? ಅಯೋಧ್ಯಾಪತಿ. ಅಲ್ಲೋ, ನಾನು ನಿನ್ನ ಯಾವ ದೇಶದ ಅರಸ ಅಂತ ಕೇಳಿಲ್ಲ, ನೀನು ಯಾರು ಅವ ಅಂದ. ಹಂಗೆ ಗೊತ್ತಾಗಿಲ್ಲ ಅವ್ರಿಗೆ. ನಾನು ದಶರಥ ಪುತ್ರ ಅಂದ. ಯಾರ ಮಗ ಅಂತ ಕೇಳಿ ನನ್ನೇನು ಅದು? ಯಾರ ಮಗ ಅಂತ ಕೇಳಿದ್ರೆ ದಶರಥ ಪುತ್ರ ಅಂತ ಹೇಳಬೇಕಾಗಿತ್ತು. ನೀನು ಯಾರು? ಅವಂದ ಗುರುಗಳು ನಮ್ಮ ಪರಿಚಯನ ಆಗುವಲ್ಲ ಅಂತ ಹೇಳಿ ಸೀತಾಪತಿ ಅಂದ. ಕಿತಾಪತಿ. ಅಲೋ, ನಿನ್ನ ಹೆಂಡತಿ ಹೆಸರು ಯಾರು ಅಂತ ಕೇಳಿ ನಾನು? ನೀ ಯಾವಕ್ಕಿ ಗಂಡ ಅಂತ ಕೇಳಿ ನಾನು? ಯಾವಕ್ಕಿ ಗಂಡ ಅಂತ ಕೇಳಿ ಸೀತಾಪತಿ ಅಂತ ಹೇಳ್ಬೋದಾಗಿತ್ತು. ನೀ ಯಾವಕ್ಕಿ ಗಂಡ ಅಂತ ಕೇಳಿಲ್ಲ. ಅವಾಗ ಭಾಳ ಅವಾಗ ತಿಳಿವಲ್ಲತ್ತ. ಈ ಕುಗ್ರಾಮಿಗೆ ಅಂತ ತಿಳಿದಿತ್ತದು. ಗಾಬರಿ ಆದ. ಅಯ್ಯೋ, ನಾನು ಯಾರು ಗುರುಗಳ ಪರಿಚಯ ಆಗೋಲ್ಲ ಅಂಥೇಳಿ ನಾನು ರಾಮಚಂದ್ರ ಅಂದ. ರಾಮಚಂದ್ರ ಅನ್ನೋದು ನೀನು, ನಿನ್ನ ಹೆಸರು ಅಂತ ಕೇಳಿದರು. ಅರ್ಥ ಆಗ್ತೈತಿ ಅಲ್ಲ? ನಿನ್ನ ಹೆಸರು ಏನು ಅಂತ ಕೇಳಿಲ್ಲ ನಾನು. ಅದು ನಿನ್ನ ಹೆಸರೇನು ಅಂತ ರಾಮಚಂದ್ರ ನೀನು, ನಿನ್ನ ಹೆಸರು? ನನ್ನ ಹೆಸರು ಅಂದ. ನಾನು ನಿನ್ನ ಹೆಸರು ಕೇಳಿನೇನು? ನೀನು ಯಾರು? ಗೊತ್ತಾತು ನೋಡು. ಆವಾಗ ಒಂದು ಯಾವುದೋ ಅಜ್ಞಾನ ಐತಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆವಾಗ
ತನ್ನ ನಿಜ ಸ್ಥಿತಿ ತಾನೇನೆಂದು ಮಣ್ಣಿನ ಪರಿಭವ ಎಂತಾಯ್ತೆಂದು ಇನ್ನಿದು ಪರಿಯುವುದು ಪಾಯಮಿದೆ ಎಂದು ನನಗೆ ಈಗಲೇ ಬೇಡ ಎಂದು ನೋಡ್ರಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅಜ್ಞಾನ ಅನ್ನೋದು ಗೊತ್ತದ ಅಂತ ಗೊತ್ತಿಲ್ಲ ನಮಗೆ ಯಾರಿಗೂ, ಒಂದೈತದು. ಅದು ಗಟ್ಟಿ ಗುರು ಭೇಟಿ ಆದಾಗ ಆ ತೊಟ್ಲು ಹರಿದಿತ ವಿನಃ ಈ ಕಾಯಿ ಹಾಕೊಂಡು ತಿರುಗಾಡು ಸ್ವಾಟ್ ಗುರುಗಳಿಂದ ಇದು ಹಗ್ಗ ಹರಿಯಂಗಿಲ್ಲ, ತೊಟ್ಲ ಮುರಿಯಂಗಿಲ್ಲ, ಜೋಗಳ ನಿಲ್ಲಂಗಿಲ್ಲ. ಅದಕ್ಕೆ ಅವ್ರು ಕೊನೆಗೇನು ಹೇಳ್ತಾರೆ ಅಂತ ಕೇಳ, ತೊಟ್ಟಿಲ ಮುರಿದು ನೇನ ಹರಿದು ಜೋಗುಳನಿಂದಲ್ಲದೆ ಆ ಪರಮಾತ್ಮ ನಾನೇ ಅನ್ನೋದು ಅದಲ್ಲ ಆ ಸದ್ಗುರು. ಹಾಂ, ಆ ಆ ಶಿವನೇ ನಾನು ಅನ್ನೋದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಉದಯ ಆಗಬೇಕಾಗಿತ್ತು. ಅಂದ್ರೆ ಆ ಉದಯ ಆದಾಗನ ತೊಟ್ಲು ಮುರಿತೈತಿ, ಅದು ಉದಯ ಆದಾಗ ಹಗ್ಗ ಹರಿತೈತಿ. ಅಹಂ ಬ್ರಹ್ಮಾಸ್ಮಿ ವೃತ್ತಿ ಉದಯ ಆದಾಗನ ಏನಾಗ್ತದೆ ಅಂತ ಕೇಳಿದ್ರೆ ಜೋಗಳ ನಿಂದಿರ್ತದೆ. ಎಷ್ಟು ತಾತ್ವಿಕದ ನೋಡ್ರಿ ಒಂದೊಂದು. ಅದಕ್ಕೆ ಅವರು ಇದಕ್ಕೆ ಏನಂತಾರೆ, ಬೆಡಗಿನ ವಚನ ಅಂತ ಕರೀತಾ ಇದ್ದಾರೆ. ಈ ತೊಟ್ಲ ಪಟ್ಲ ನೀವೇ ಕೋಶದಾಗ ಹುಡ್ಕ್ಯಾಡಕ್ಕೆ ಹೋದ್ರಿ, ಶಬ್ದಕೋಶದಾಗ, ಆ ಕೋಶದಾಗ ತೊಟ್ಟಲ್ಗಳು ಬೇರೆ. ಆದ್ದರಿಂದ ಯಾವ ಮಾರ್ಮಿಕವಾಗಿ ಇದಕ್ಕೊಂದು ಬೆಡಗಿನ ವಚನ, ಅಜ್ಞಾನ ಎಂಬ ತೊಟ್ಟಲು ಅಂದ್ರೆ ಜೀವನಿಗೆ ಆಶ್ರಯವಾದದ್ದು ಯಾವುದು? ಯಾವುದು? ಅಜ್ಞಾನವೇ ಆಶ್ರಯ ಆಗ್ಯದ ಅಲ್ರಿ. ನಾವು ಎಲ್ಲಿದ್ದೀವಿ ಅಂದ್ರೆ ನೀವು ಮನ್ಯಾಗದೀವಿ ಮಠಾಗದೀವಿ ಅಂದ್ರೆ ತಪ್ಪದು. ಎದ್ರಾಗದಿರಿ ಆಶಿಕೊಂಡು ಹೊತ್ಕೊಂಡು ಗೊರ್ರ ನಿದ್ದೆ ಹೊಡ್ಯಾಕತ್ತಾನೆ. ಈ ಸ್ವಾಮಿಗಳು ಬಂದು ಬೇಕಾದ ಚೀರಾಡ್ಲಿ ಅವ ಎಚ್ಚರ ಆದಿತಾನೆ ಅಂದರೆ ಸಾಧ್ಯ ಇಲ್ಲ ತಮ್ಮ. ಅದಕ್ಕೋಸ್ಕರವಾಗಿ ತೊಟ್ಲು ಮುರಿಬೇಕಾಗಿತ್ತು ಅಂತಂದ್ರೆ ಯೋಗ್ಯವಾಗಿರ್ತಕ್ಕಂಥ ಏನ್ರಿ ಶಿಷ್ಯನೂ ಯೋಗ್ಯರಿರಬೇಕು, ಗುರುನೂ. ಮತ್ತು ಒಂದು ಕಡೆ ಬರೋಬ್ಬರಿದ್ದು ಮತ್ತೊಂದು ಕಡೆ ಬರೋಬ್ಬರಿ ಇದ್ದಿದ್ದಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ನಾ ಮೇಲೆ ಹೇಳ್ತಿರ್ತೀನಿ, ಮನೆ ಕಟ್ಟಿಸಿ ಕರೆಂಟ್ ಜಗ್ಗಿ ಏನ್ರಿ ಹಾಕಿರ್ತೀರಲ್ಲ, ಅದಕ್ಕೆ ಬಟನ್ ಹಾಕಿದ ಕೂಡಲೇ ಬೆಳಕು ಬರಬೇಕಿಲ್ಲ. ಬೆಳಕು ಬರಲಿಲ್ಲ ಅಂದ್ರೆ ಬಹುಶಃ ಕರೆಂಟ್ ಹರಿತಿದ್ದಿದ್ದಿಲ್ಲ, ಅಥವಾ ಬಲ್ಬ ಸತ್ತಿರಬೇಕು. ಬಲ್ಬ್ ಅಂದ್ರೆ ಶಿಷ್ಯ, ಕರೆಂಟ್ ಅಂದ್ರೆ ಗುರು. ಗುರುವಿನಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠವೆಂಬ ಈ ಕರೆಂಟ್ ಹರಿತಿರಬೇಕು. ಶಿಷ್ಯನಲ್ಲಿ ಸಾಧನೆ ಚತುಷ್ಟಯ ಸಂಪನ್ನತೆ, ಬಲ್ಬ್ ಜೀವಂತ ಇರಬೇಕು. ಬಟನ್ ಹಾಕಿದ ಕೂಡಲೇ ಬಗ್ಗನ ಬೆಳಕು ಬೀಳ್ತೈತಿ ಅಲ್ರಿ. ಆದ್ದರಿಂದ ಆ ಬೆಳಕು ಬಿದ್ದಾಗನ ಈ ಒಂದು ಏನಾಕೈತಿ, ತೊಟ್ಲು ಮುರಿತದ, ಹಗ್ಗ ಹರಿತದ, ಜೋಗಳ ನೀ ಇನ್ನು ಹುಟ್ಟೆ ಬರಂಗಿಲ್ಲ. ನಿನಗೆ ತೊಟ್ಲಾಗ ನನಗೇನು ಭೇಟಿನ ಆಗಂಗಿಲ್ಲ ತಮ್ಮ ಅಲ್ರಿ. ಸಿದ್ಧಾರೂಢನಪ್ಪ ಅಂತ ಗುರು ಭೇಟಿ ಆದರೆ ತೊಟ್ಲು ಮುರಿದಿತ್ತ ವಿನಃ ಸಾಮಾನ್ಯರಿಗೆ ಮುರಿದಲ್ಲೋ. ಸದ್ಗುರು ಇರಬೇಕು ಅಂಥವ ಸಿದ್ಧಾರೂಢನಂತವ. ಏನು ಪುಣ್ಯವಂತರು ನಾವು. ಹುಚ್ಚರಂಗ ತಿರುಗಾಡಬೇಡ್ರಿ, ಆ ಕಡೆ ಅಲ್ಲಿ ಸುಕ್ಕ ಮಂದಿಗೆ ಕಾಲಿಗೆ ಹಾಯಕ್ಕೆ ಹೋಗ್ಬೇಡ್ರಿ. ಗೀತಾ, ನಾವು ಸಾಮಾನ್ಯ ಪುಣ್ಯವಂತರಲ್ಲ ತಮ್ಮ. ಈ ದಾರ್ಯಾಗ ಬಂದೀವಲ್ಲ, ಸಿದ್ಧನ ದಾರ್ಯಾಗ ಬಂದೀವಿ ಅಂತಂದ್ರೆ ಅನಂತ ಜನ್ಮದ ಪುಣ್ಯ ಅಂತ ತಿಳ್ಕೋರಿ. ಅಂತಹ ಪವಿತ್ರವಾಗಿರ್ತಕ್ಕಂಥ ಸಿದ್ಧನ ಚರಿತ್ರೆಯಲ್ಲಿ ಇವತ್ತು ಎಷ್ಟನೇ ಅಧ್ಯಾಯ? ಏನು ಮಹಾಕ್ಷೇತ್ರವಾದ ಹರಿದ್ವಾರದಲ್ಲಿ ಚತುರ್ನಾದ ಬ್ರಾಹ್ಮಣನಿದ್ದನು. ಮಹಾಕ್ಷೇತ್ರ ಹರಿದ್ವಾರ ಋಷಿಕೇಶ ಅಂತದವಲ್ಲಿ ಬರೇ ಸಾಧುಗಳಲ್ಲಿ, ಆ್ಯಂಡ್ ಬರೇ ಆಶ್ರಮ, ಗಂಗಾ ತೀರದ ಸುತ್ತ ಏನದಾವ ಬರೇ ಆಶ್ರಮಗಳದಾವ ಪುಣ್ಯಾತ್ಮರೇ. ಅದಂತ ದೊಡ್ಡ ಕ್ಷೇತ್ರ ನಮಗೆಲ್ಲ. ಯಾವುದು? ಹರಿದ್ವಾರ ಋಷಿಕೇಶ. ಅಲ್ಲಿ ಚತುರ್ನಾಗಿರ್ತಕ್ಕಂಥ ಬ್ರಾಹ್ಮಣನಿದ್ದ. ಅವನಿಗೆ ಕೃಷ್ಣನೆಂಬ ಹೆಸರಿನ ಒಬ್ಬನೇ ಮಗ ಇದ್ದ. ಕೃಷ್ಣೆಂಬ ಮಗ ಒಬ್ಬನೇ ಇದ್ದ. ಮೊದಲಿನ ಕಾಲದಾಗ ಮಕ್ಕಳನ್ನ ಹಡಿಲಾಕ ತಪಸ್ಸಾದಿಗಳನ್ನು ಮಾಡ್ತಿದ್ರಿ. ಯಾಕೆ ಅಂತ ಕೇಳ, ಯೋಗ್ಯ ಮಕ್ಕಳು ಹುಟ್ಟುದು ಅಂತಂದ್ರೆ ಅದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಲ್ರಿ. ಈ ಪುಣ್ಯಾತ್ಮ ಬ್ರಾಹ್ಮಣ, ಚತುರನಾದ ಬ್ರಾಹ್ಮಣ,
ಇವ ಅನೇಕ ಉಪಾಸನೆಗಳನ್ನು ಮಾಡಿ ಒಬ್ಬ ಮಗ ಹುಟ್ಟಿದ, ಅವನ ಹೆಸರ ಕೃಷ್ಣ. ಆ ಬ್ರಾಹ್ಮಣ ಗ್ರಹದಲ್ಲಿ ತುಳಸಿದಾಸ ರಾಮಾಯಣವನ್ನು ಓದುತ್ತಿರುವಾಗ ಕೃಷ್ಣ ಅತ್ಯಾದರದಿಂದ ಶ್ರವಣ ಮಾಡುತ್ತಾ ತಲ್ಲೀನನಾಗಿ ಇರ್ತಿದ್ದ. ಅಲ್ಲಿ ತಂದೆ ಮಕ್ಕಳಿಗೆ ಇಂತಹ ಚರಿತ್ರೆಗಳನ್ನು ಹೇಳಬೇಕ್ರಿ. ಇಂತಹ ಚರಿತ್ರೆಗಳನ್ನು ಹೇಳಿದಾಗ ಏನಾರ ಮುಂದವ ಪರಿವರ್ತನಾದಾನು. ಇವತ್ತು ತಾಯಿ ತಂದೆಗಳಿಗೂ ಪುರುಷತ್ತಿಲ್ಲ, ಮಕ್ಕಳಿಗೂ ಪುರುಷತ್ತಿಲ್ಲ. ಅಪ್ಪ ಮಗ ಅವ್ವ ಟಿ ಮುಂದೆ ಕುಂಡಿರ್ತಾರೆ. ಹೌದು, ಗತಿ ಏನಾಗಿರ್ಬೇಕು ಇವರು. ಅದಕ್ಕೆ ಮಾಯಾ ಪೆಟ್ಟಿಗೆ ಇರ್ತಾರೆ. ಅದಕ್ಕೆ ಟಿ ವಿ ಅದು ಮಾಯಾ ಪೆಟ್ಟಿಗೆ. ಎಬ್ಬಸು ಕೊಡಂಗಿಲ್ಲ, ಮುಂದೆ ಕೂತ್ ನೋಡ್ರಿ ನೀವು, ನಿಮ್ನ ಹೇಳ ಕೊಡಂಗಿಲ್ಲ. ಹಂಗೆ ಅದು ನೋಡ್ಕೊತ ಕಿವ ಹೊಕ್ಕಾನೋ ಏನು ಬಾಯ ಹೊಕ್ಕಾನೋ ಅಲ್ರಿ. ಇಷ್ಟು ಮೋಹ ಮಾಡಿದ ಮನುಷ್ಯನ. ಆವಾಗಿನ ಕಾಲದಾಗ ಸಾಯಂಕಾಲ ಅಜ್ಜಿ ಅಜ್ಜ ಮೊಮ್ಮಕ್ಕಳಿಗೆ ಮಹಾಭಾರತ ರಾಮಾಯಣ ಕತೆ ಹೇಳ್ತಿದ್ರಪ್ಪ, ಹೇಳ್ತಿದ್ರು ಖರೆ. ಈ ರೀತಿಯಾಗಿ ಅವ ಏನು ಮಾಡ್ತಿದ್ದ, ದಿನಾಲು ತುಳಸಿದಾಸನ ಕತೆ ಹಿಂದಕ್ಕೆ ಹೇಳೇನು ಗೊತ್ತೈತೆ? ಹಾಂ, ಕೆಟ್ಟ ಕಾಮುಕ ರೀ, ಕೆಟ್ಟ ಕಾಮುಕ. ತುಳಸಿದಾಸಾದ ಒಂದ ಹೆಂಡತಿ ಮಾತು ತೋರ್ಸ್ಕೊಂಡು ರಾತ್ರಿ ಹೋದತ್ತ, ಬಾಗಲ ಬಡದತ್ತ. ಅವ ಹಗ್ಗ ಕಟ್ಟಾಳ ನಾನು ಹೆಂಡತಿ ಅಂತ ತಿಳ್ಕೊಂಡ ಹಾವ. ಹಾಂ, ನಮ್ಮ ಶಾಸ್ತ್ರಾಗ ಹಗ್ಗದಾಗ ಹಾವಿನ ಭ್ರಾಂತಿ ಆಕೈತಿ, ಅವಾಗ ಹಾವನ್ಯಾಗ ಹಗ್ಗದ ಭ್ರಾಂತಿ ಆತತ್ ನೋಡ್ರಿ. ಮಹಾತ್ಮರ ಚರಿತ್ರೆಗಳು ವಿಚಿತ್ರ ಇರ್ತಾವೆ. ಉಲ್ಟಾನ ಅವ್ರ ಚರಿತ್ರೆಗಳು ನಮ್ಮಂಗಿರಂಗಿಲ್ಲ ಅವು ಅಲ್ಲ. ಅವ ಹಗ್ಗ ಹಿಡಿದ ಮ್ಯಾಲೆ ಹೋದ, ಆಕಿ ಬಾಗಲ ತಗೋ ಒಂದೇ ದಿವ್ಸ ಬಂದ ತವ್ರ ಮನೆಗೆ. ಆಕಿ ಬೆನ್ನ ಹತ್ತಾನೆ ಪುಣ್ಯಾತ್ಮ ಅಲ್ರಿ. ಬಾಗಲ ಬಡ್ಕೊ ತೆಗೆದು ನೋಡಿರು, ಹೆಂಗೆ ಬಂದ್ರಿ ಅಂದರು. ಹೆಂಗನ ಹಗ್ಗ ಕಟ್ಟಿದಿಲ್ಲ ಅಂದವ. ದೀಪ ತಂದು ನೋಡಿರು, ಹಗ್ಗಲ್ರಿ ಅದು ಹಾವದ ಅಲ್ಲ. ಈ ಹೊಲಸಿನ ದೇಹ ಮಾಂಸದ ಮುದ್ದಿ ಇದರ ಮ್ಯಾಲೆ ಇಟ್ಟು ನೀವು ಪೇರೆ ಮಾಡಿದಿಲ್ಲ, ಇದನ್ನು ನೀವು ಭಗವಂತನ ಇಟ್ಟಿದ್ರೆ ನೀವು ಮಹಾತ್ಮರಾಕಿದ್ರಿ ಅಂತ ಒಂದು ಮಾತು ಅಲ್ಲಿ. ಕಿತನಾ ಪ್ರೇಮ್ ಹರಾಮ ಸೆ ಉತನ ರಾಮ ಸೆ ಹೋಯ್, ಚಲೆ ಜಾ ವೈಕುಂಠ ಕೋ ಬಾಹನ ಪಕಡೆ ಕೋಯ್. ಅಬ್ಬಾ, ಕಿತನಾ ಪ್ರೇಮ್ ಹರಾಮ ಸೆ ತೀತಕತಿಲ್ಲ. ಹರಾಮದ ಮ್ಯಾಗ ಅಟ್ಟು ಪ್ರೀತಿ ಐತಿ, ಅಟ್ಟು ರಾಮನ ಮ್ಯಾಗ ಸರ್ ಮಾಡಿದೆ ಅಂದ್ರೆ ಚಲೋ ಜಾ ವೈಕುಂಠಕೋ ಬಾಹನ ಪಕ್ಕಡೆ ಕೋಯ್. ನಿನ್ನ ಕೈ ಹಿಡಿಯವ್ರು ಯಾರಿಲ್ಲೋ, ವೈಕುಂಠಕ್ಕೆ ಹೋಗ್ತಾ ಇದ್ದೀಯೋ. ಹಾಗೆ ಅವ ಇನ್ನು ನಾನು ರಾಮಚಂದ್ರ ಭೇಟಿಯಾಗಿ ನಿನ್ನ ಭೇಟಿ ಹಾಕೋಣಂತ ಹೋದವ ಏನ್ರಿ, ಗಂಗಾ ತೀರದ ಮೇಲೆ ಕುಟ್ಟಿ ಹಾಕ್ಕೊಂಡು ಅಲ್ಲ. ರಾಮ 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 ನಿತ್ಯದಲ್ಲಿ ಹಗಲು ರಾತ್ರಿ ನದಿಯ ಸ್ನಾನ ಮಾಡೋದು ಬರೆದು ರಾಮ 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 ರಾಮ. ಅವ ಹೊರಗೆ ಹೋಗಿ ಏಕಿಗೆ ಅದು ಹೊಲಸು ಬಂದಂದ್ರೆ ಒಂದು ಕಾಲ ಮ್ಯಾಲ ಕಲ್ಲು ಮ್ಯಾಗ ಕಾಲಿಟ್ಟು ಕಾಲು ತೊಳ್ಕೊತಿದ್ದ. ಅದು ಆ ಕಲ್ಲಾಗ ಬ್ರಹ್ಮ ರಾಕ್ಷಸ ಇತ್ತತ್ರಿ. ಅವನ ಪಾದದ ತೀರ್ಥ ಬಿದ್ದ ಆ ಬ್ರಹ್ಮ ರಾಕ್ಷಸ ಶಾಪ ವಿಮೋಚನೆ ಆಗಿ ಕೈ ಮುಕ್ಕೊಂಡು ನಿಂತ ಅವನ ಮುಂದೆ. ಯಪ್ಪ, ನನಗೆ ಶಾಪ ಇತ್ತು, ನಿನ್ನ ಪಾದದಿಂದ ನನ್ನ ಶಾಪ ವಿಮೋಚನೆ ಆಗ್ಯದ, ನಿನಗೇನು ಬೇಕು ಹೇಳು. ನನಗೇನಿಲ್ಲ, ಶ್ರೀರಾಮಚಂದ್ರ ದರ್ಶನ ಆಗ್ಬೇಕಂದ. ಅಯ್ಯೋ, ನನಗಾಗೋದಿಲ್ಲ, ಮಾರ್ಗ ಹೇಳ್ತಾನೆ ಕೇಳಂಥದ್ದು. ಯಾವುದು ಬ್ರಹ್ಮ ರಾಕ್ಷಸ. ಊರ ಹೊರಗೆ ಒಂದು ಹನುಮಂತರ ಗುಡಿ ಅದ, ಅಲ್ಲೇ ರಾಮಾಯಣ ನಡೀತದ. ಅಲ್ಲಿ ಹನುಮಂತ ಬಂದು ಕೊಂಡಿರ್ತಾನೆ ಕೇಳಕ್ಕೆ ಮುದಕಾಗಿ. ಆ ಹನುಮಂತನ ಕಾಲು ಹಿಡಿ ಅವನ ದರ್ಶನ ಮಾಡಿಸ್ತಾನೆ. ಹೋದ ಗುಡಿಯಾಗ ಪುರಾಣ ನಡೆದಿತ್ತು. ಬಂದ ಮುದುಕ ಬಡಿಗೆ ಹುಡ್ಕೊಂತ ಬಂದು ಕುಂತಿದ್ದ. ನೋಡಿದ, ಇವನೇ ಬಹುಶಃ ಮಾರುತಿದಾನಂತ ಹೇಳಿ. ಎಲ್ಲರೂ ಹೋದ ಬಳಿಕ ಇವ ಹೊಂಟಿದ ಮುದುಕ ಗಪ್ಪನ ಕಾಲ ಹಿಡ್ದವ ತುಳಸಿದಾಸ. ಯಾಕೋ ನನ್ನ ಕಾಲ ಯಾಕೆ ಹಿಡಿದೆವು, ನನಗೆ ಗೊತ್ತದ ನೀ ಯಾರು ಏನೋ ನನಗೆ ಗೊತ್ತದ. ಅದವನು ಯಾಕೆ ಕಾಲು ಹಿಡ್ದೆ? ಇಲ್ಲ, ನನಗೆ ಶ್ರೀರಾಮಚಂದ್ರನ ದರ್ಶನ ಆಗಬೇಕು. ನಿನ್ನ ಪರವಾಗಿ ನಾ ರಾಮಚಂದ್ರನಿಗೆ ವಿನಂತಿ ಮಾಡ್ಕೋತೀನಪ್ಪ. ಇಷ್ಟು ದಿವಸ ನೀನು ರಾಮ ಜಪ ಮಾಡಿದ್ದು ನನಗೆ ಗೊತ್ತದ, ಏನು ಮೇಲೆ ನಿನಗೆ ದರ್ಶನ ಆಗ್ತದ ಅಂತ ಹೇಳಿದಾಗ ರಾಮಚಂದ್ರನಿಗೆ ಹನುಮಂತ ಹೇಳಿದಂತ, ನಿನಗೋಸ್ಕರವಾಗಿ 12 ವರ್ಷ ತುಳಸಿದಾಸ
ಈ ರೀತಿಯಾಗಿ ತಪಸ್ಸು ಮಾಡಕತ್ತಾನ, ನೀ ಭೇಟಿ ಆಗಲೇಬೇಕು. ಆವಾಗ ಒಂದಾನೊಂದು ದಿವಸ ಶ್ರೀರಾಮ ಸೀತಾ ಸಹಿತವಾಗಿ ಭೇಟಿಯಾದ್ರತ್ತ ಸಾಷ್ಟಾಂಗ ನಮಸ್ಕಾರ ಹಾಕಿದ ಪುಣ್ಯಾತ್ಮ ಅಲ್ರಿ. ಈ ರಾಮನ ಮಂತ್ರ ನಮ್ಗೆ ಗೊತ್ತತಿಲ್ರಿ, ನಮಗೆ ಯಾವಾಗ ಬರೋವಲ್ಲ ನಾವು ದೇವ್ರು. ಅದಲ್ಲ 2 ಅಕ್ಷರದ ರಾಮ ನಮಗೆ ಗೊತ್ತದ. ಆದರೆ ಅವನ ಭಾವನೆ ನಮ್ಮಲ್ಲಿಲ್ಲ, ಅವನ ಹೃದಯ ನಮ್ಮಲ್ಲಿಲ್ಲಪ್ಪ. ಆದ್ದರಿಂದ ಆವಾಗ ದರ್ಶನ ಕೊಟ್ಟಾಗ ನೀನು ತುಳಸಿ ರಾಮಾಯಣ ಅಂತ ಬರೀ, ಅದು ವಾಲ್ಮೀಕಿ ರಾಮಾಯಣ ಸಂಸ್ಕೃತದೊಳಗದ, ನೀ ತುಳಸಿ ರಾಮಾಯಣ ಬರೀ ಪ್ರಸಿದ್ಧ ಆಗ್ತದ. ಆವಾಗ ಬರ್ಷ ನಾವು ಪರಮಾತ್ಮ ಆ ತುಳಸಿ ರಾಮಾಯಣವನ್ನು ಕೃಷ್ಣ ಮುಂದೆ ಕುಂತು ಕೇಳ್ತಿದ್ದ, ಅಪ್ಪ ಹೇಳ್ತಿದ್ದ, ಓದ್ತಿದ್ದ. ಆವಾಗ ಏನಾಯಿತು, ಅವರು ಸೇವೆ ಮಾಡೋದಕ್ಕೆ ಇಚ್ಛಿಸುತ್ತಿದ್ದ. ಸಾಧುಗಳ ಸೇವೆಯ ಮಹಾತ್ಮನ ಕೇಳಿ ಸಾಧುಗಳ ಸೇವೆಯನ್ನು ಮಾಡಬೇಕಂತ ಇಚ್ಛೆ ಮಾಡ್ತಾ ಇದ್ದಾನೆ. ಸಂತ ಜನರ ಭಕ್ತರಾದ ಕಬೀರದಾಸರ ಚರಿತ್ರೆಯನ್ನು ಕೇಳಿ ಕೃಷ್ಣನ ಕಣ್ಣೊಳಗೆ ನೀರು ಸುರಿತಿದ್ದುವಂತೆ. ನಾವು ಕತ್ತಿ ಕೇಳ್ತೀವಿ, ಕಣ್ಣಾಗ ನೀರು ಬರೋಂಗಿಲ್ಲ. ಗುದ್ದಿದಾಗ ಕಣ್ಣಾಗ ನೀರು ಬರುವ ನಮಗಲ್ಲ ಅಲ್ರಿ. ಕಣ್ಣಾಗ ನೀರು ಬರಬೇಕಾಗಿತ್ತ ಹೃದಯ ದ್ರವಿಸ್ಬೇಕಾಗ್ತದೆ, ಸುಮ್ಮನೆ ಅಲ್ಲ. ಹೃದಯ ದ್ರವಿಸಿದಾಗ ಕಣ್ಣಾಗ ನೀರು ಬರ್ತಾವೆ. ಕೃಷ್ಣಗೆ ಕಣ್ಣಾಗ ನೀರ. ಅವಾಗ ಏನಂತಾನ, ಅವನಂತೆ ತಾನೂ ಆಗಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದಾನೆ. ನಿತ್ಯದಲ್ಲಿನೂ ಕೂಡ ಗಂಗಾ ನದಿ ತೀರಕ್ಕೆ ಹೋಗ್ತಾ ಇದ್ದಾನೆ, ಸಾಧುಗಳ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಗಂಗಾ ನದಿ ತೀರದಲ್ಲಿ ಸಾಧುಗಳಿರ್ತಾರಲ್ಲ, ಅವ್ರು ಹೋಗಿ ಅವ್ರು ಸೇವೆ ಮಾಡ್ಕೊಂತ ಕೊಂಡ್ರ. ಬಹು ಪ್ರೇಮದಿಂದ ಅವ್ರ ಹತ್ತಿರದಲ್ಲಿ ಯಾವಾಗಲೂ ಕೂಡುತ್ತಿದ್ದ. ವಿದ್ಯಾಭ್ಯಾಸ ತಪ್ಪಿಸಿ ಸೇವೆ ಮಾಡಿದ್ರೆ ಬಹಳ ಆತರನಾಗಿದ್ದ. ಶಾಲೆಗೆ ಹೋಗೋದು ಬಿಟ್ಟ, ಶಾಲೆಗೆ ಹೋಗೋದು ಬಿಟ್ಟ. ಆಗ ಇದನ್ನು ನೋಡಿ ಆತನ ಹಿರಿಯರಿಗೆ ಬಹಳ ಚಿಂತೆ ಹತ್ತು. ಏನು ಮಾಡಿದ್ರು ಗೊತ್ತೇನು, ಕೃಷ್ಣನಿಗೆ 10 ವರ್ಷದ ಇದ್ದಾಗನೇ ವಿದ್ಯಾಭ್ಯಾಸ ಪೂರ್ಣ ಮಾಡಂದು ತಾಯಿ ತಂದೆಗಳು ಹೇಳ್ತಿದ್ರು ಕೂಡ ಅವ ಕಡ್ಲಿಕ್ಕೆ ಕಿವಿಗೆ ಒಡ್ಲಿಲ್ಲ. ಸಾಧುಗಳು ಭೇಟಿ ಆದರೆ ಸಾಕು, ಊಟಕ್ಕೆ ಕರ್ಕೊಂಬರವ. ಹೀಗೆ ಸಾಧುಗಳ ಮನೆಗೆ ಕರ್ಕೊಂಡು ಬರೋದು ಕೆಲಸ ನೋಡಿ ನೀನು ಮಾಡಬಾರ್ದಪ್ಪ, ಅಪ್ಪ ಹೇಳ್ತಾನೆ. ಹಿಂಗೆ ದಿವಸ ಸಾಧನ ಕರ್ಕೊಂಬಂದು ಊಟಕ್ಕೆ ಕರ್ಕೊಂಬಂದ್ರೆ ಹೆಂಗಪ್ಪ, ನಿನ್ನ ದೇಶದಿಂದ ಬಹಳ ತ್ರಾಸ ಅನ್ನಿಸ್ತದ. ಮತ್ತು ನೀನು ನಿನ್ನ ಸಾಧುವನ್ನು ನಾನು ಹೊರಗೆ ಹಾಕಬೇಕಾಗ್ತದೆ. ನೀ ಕರ್ಕೊಂಡು ಬಂದವ್ರೆ ನಾ ಸಾಧುರು ಹೊರಗೆ ಹಾಕಬೇಕಾಗ್ತದೆ. ತಂದೆ ಮಾತನ್ನು ಕೇಳಿ ಕೃಷ್ಣನಿಗೆ ಭಾಳ ಚಿಂತೆ ಆಯ್ತು. ರಾತ್ರಿ ನಿದ್ದೆ ಬರಲಿಲ್ಲ. ಒಮ್ಮೆ ಗಂಗಾ ಹತ್ತಿರಕ್ಕೆ ಹೋದಾಗ ಒಬ್ಬ ಸಾಧು ಬಿದ್ದಿರೋದನ್ನು ನೋಡಿದ. ಅವನು ಸಮೀಪಕ್ಕೆ ಹೋಗಿ ವಿಚಾರ ಮಾಡ್ತಾ ಇದ್ದಾನ. ಆತನು ಅನ್ನುತ್ತಾನೆ, ನನಗೆ ಏನೇನು ಆಹಾರ ಸಿಗಲಿಲ್ಲ, ನಾನು ಅನ್ನ ಉಣ್ಣುವುದಿಲ್ಲ, ಬರೀ ಹಾಲು ಕುಡಿದು ಪ್ರಾಣ ರಕ್ಷಣೆ ಮಾಡ್ಕೊಳ್ತಾ ಇದ್ದೇನೆ. ಆದರೆ ಅದರ ಹೊರತು ನಾ ಯಾವುದನ್ನೂ ಮುಟ್ಟುವುದಿಲ್ಲ ಅಂತ ಕೃಷ್ಣನಿಗೆ ಸಾಧು ಅಂದಾಗ ಕೃಷ್ಣನ ಮನೆಗೆ ಹೋದ. ನೋಡಿದ್ರೆ ಹಾಲ ಇದ್ದಿದ್ದಿಲ್ಲ. ಹಾಲು ತರಬೇಕಂತ ಹೋಗ್ಯಾನ ಸಾಧುಗ. ಮನೆಯೊಳಗೆ ಹಾಲು ಸಿಗಲಿಲ್ಲ. ಆತನಿಗೆ ಚಿಂತೆ ಆಯಿತು. ಏನು ಮಾಡಿದ ಅಂದ್ರೆ ಸಾಧುಗಳಿಗೋಸ್ಕರವಾಗಿ ಹಾಲು ತರಕಂಥೇಳಿ ತಂದೆ ಜೇಬಿನೊಳಗಿನ ಹಣವನ್ನು ಕದ್ದುಕೊಂಡ. ಗಾಂಧಿನೂ ತಂದೆ ಜೇಬಿನಾಗಿನ ದುಡ್ಡು ತುಡು ಮಾಡಿದ್ದತ್ತು ಗೊತ್ತೈತಿಲ್ಲ. ಎದಕ್ಕೆ ಅದ್ರ ಸಲುವಾಗ ಹೋಟೆಲ್ಗೆ ಹೋಗಾಕಲ್ಲ, ಹರಿಶ್ಚಂದ್ರ ನಾಟಕ ಬಂದಿತ್ತಂದು. ಹರಿಶ್ಚಂದ್ರ ನಾಟಕ ನೋಡಿ ಆ ಹರಿಶ್ಚಂದ್ರ ಸತ್ಯದ ಮೇಲೆ ಎಷ್ಟು ಭಾಳ ಇದು ಮಾಡಿದಪ್ಪ. ಅವನ ಪರಿಣಾಮ ಸತ್ಯ ಎಷ್ಟು ಬೆಲೆ ಉಳಿದದ. ಸತ್ಯಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದ, ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನ ಮಾರಿಕೊಂಡ, ಸತ್ಯಕ್ಕಾಗಿ ಹೊಲೆಯನ ಆಳಾದ ಅಂದ ಬಳಿಕ ಸತ್ಯ ನಾನು ಕೂಡ ಸತ್ಯಾಗ್ರಹ, ಸತ್ಯದ ಮೇಲೆ ಆಗ್ರಹ ಮಾಡಬೇಕು ಅಂತ ಗಟ್ಟಿ ಪ್ರತಿಜ್ಞೆ ಮಾಡಿದ. ರಾತ್ರಿ 2 ಗಂಟೆಗೆ ಮನೆಗೆ ಬಂದು ಆಗ ಶುರುವಾತು ಸತ್ಯ. ಅಪ್ಪನೆರಿಸಿದ. ಯಾಕೋ ಅಂದ, ಅಪ್ಪ ನಾನು ತಪ್ಪು ಮಾಡೀನಿ. ಏನು, ಆ ಸತ್ಯ ಹರಿಶ್ಚಂದ್ರ ನಾಟಕ ನೋಡಕ್ಕೆ ಹೋಗಿದ್ದೆ, 4ನೇ ನಾನು ಕಳ್ತನ ಮಾಡಿದ್ದೇನೆ, ಅದಕ್ಕೆ ಇವತ್ತಿನಿಂದ ನಾನು ಸತ್ಯವನ್ನು ಆರಂಭ ಮಾಡ್ತಾ ಇದ್ದೇನೆ ಅಂತ ನಮಸ್ಕಾರ ಮಾಡಿದ್ರೆ, ತಮ್ಮ 4ನೇ ಆದರೂ ಹೋಗೋಲ್ಲಕ್ಕೆ ಇದನ್ನು ಗಟ್ಟಿ ಹಿಡ್ಕೊ, ನೀ ಮಹಾತ್ಮ ಅಕ್ಕಂತ ಆಶೀರ್ವಾದ ಮಾಡಿದಂಥ ಅವರಪ್ಪ. ಅದಕ್ಕಂತೇಳಿ ಗಾಂಧೀಜಿ ಫೋಟೋ ನೋಟಿನ ಮ್ಯಾಗ ಅದಾವ. ಪ್ರತಿಯೊಂದು ನೋಟಿನ ಮ್ಯಾಗ
ಗಾಂಧೀಜಿ ಮಾರೈತಿಲ್ಲ, ನಮ್ಮ ಮಾರಿಗೊಂದು ನೋಟ್ ಹುಟ್ಟುವಲ್ದು ಏನು ಮಾಡೋದು ಹೇಳ್ರಿ, ನಮ್ದೊಂದು ಮಾರಿ ಐತಿಲ್ರಿ. ಹಾಂ, ಮತ್ತು ನಮ್ಮ ಅವನು ಮಾರಿ ಎಲ್ಲ ನೋಟಿನ ಮ್ಯಾಗ ಐತಿ, ನಮ್ಮ ಮಾರಿಗೆ ಏನಾಗೈತಿ ದಾಡಿ ಅಂಥ ಕೆಲಸ ಮಾಡಿಲ್ಲ ನಾವು. ಅದ ಬರೇ ಭಾರತದವ್ರಷ್ಟೇ ಅಲ್ಲೋ ಮಾರಾಯ, ಮಹಾತ್ಮ ಗಾಂಧಿ ಅಂತ ಕರೆದವ್ರು ಎಲ್ಲ ರಾಷ್ಟ್ರದವರು ಆಯ್ತಾ. ಅಂತಹದ್ದನ್ನು ತಪ್ಪು ಮಾಡ್ತಾನೆ, ದೊಡ್ಡವರು ತಪ್ಪು ಮಾಡ್ತಾರೆ, ಪರಿವರ್ತನೆ ಆಗ್ತಾರೆ. ಕೃಷ್ಣ ತಂದೆ ಕಿಶೆಯೊಳಗಿಂದ ದುಡ್ಡು ತಗೊಂಡು ತುಡು ಮಾಡ್ಕೊಂಡು ಹೋಗಿ ಹಾಲು ತಂದ. ಆ ಹಾಲು ತಂದು ಕೊಟ್ಟಿದ್ದನ್ನು ಪೇಟೆಗೆ ಹೋಗಿ ತಂದು ಕೊಟ್ಟದನ್ನ ಅಕಸ್ಮಾತ್ ಕೃಷ್ಣನ ಅಪ್ಪ ನೋಡಿದ, ಇದೆಲ್ಲಿದವೋ ಅಂತ ಕೇಳ್ದ. ಆವಾಗ ಕೃಷ್ಣಂತನ ಈ ಸಾಧು ಉಪವಾಸ ಸಾಯ್ತಿದ್ದ ನೋಡ್ಲಾರ್ದಕ್ಕಾಗಿ ರೊಕ್ಕ ಕದ್ದುಕೊಂಡು ನಾನು ಹಾಲು ತಂದು ಕೊಡ್ಲಾಕತ್ತೀನಿ ಅಂದ. ಆವಾಗಂತ ನಾವು ಇದನ್ನು ಕೇಳಿ ತಂದೆ ಬಹಳ ಕ್ರೋಧಿಷ್ಠನಾಗಿ ಕೃಷ್ಣನಿಗೆ ಕಟ್ಟಿಗೆಯಿಂದ ಚೆನ್ನಾಗಿ ಹೊಡೆದ ಮನೆಯೊಳಗೆ ಕರೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿದ. ನೀವು ಹಿಂಗೆ ಮಾಡ್ತಾನೆ, ಮನೆಯೆಲ್ಲ ಹಾಳು ಮಾಡ್ತಾನೆ ಅಂಥೇಳಿ ಆ ಕೃಷ್ಣನ ಓದಿದು ಕಂಬಕ್ಕೆ ಕಟ್ಟಿದ. ಕೃಷ್ಣ ಸಾಧು ದೇಶದಿಂದ ಬಹಳ ಚಿಂತೆ ಮಾಡ್ತಾ ಇದ್ದಾನೆ. ತನ್ನೊಳಗೆ ಅಂತಾನ, ಆತನಿಗೆ ಯಾರು ಹಾಲು ಕೊಡ್ತಾರೋ ಪಾಪ, ಹಾಲಿನ ಮ್ಯಾಗದಾನವ, ಆತನಿಗೆ ಹಾಲು ಯಾರು ಕೊಡ್ತಾರೋ ಅಂಥೇಳಿ ಸಾಯ್ತಾನಲ್ಲ. ಹೇ ಶ್ರೀರಾಮನೇ, ನೀನು ಬಂದು ನನ್ನನ್ನು ಬಿಡಿಸುವಂಥವನಾಗು. ಆ ಸಾಧನ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡ ಆತನಿಗೆ ನಾನು ಹಾಲು ತಂದು ಕೊಡುತ್ತಿದ್ದೇನೆ ಅಂತ ಕೃಷ್ಣ ಕಣ್ಣಾಗ ನೀರು ತಂದ ರಾಮ ಅಂತಳುವಾಗ ಏನಾಯಿತು, ಸಮೀಪದಲ್ಲಿ ಬಂದು ನಿಂತಿದ್ದನ್ನು ನೋಡಿದ ಕೃಷ್ಣ. ಯಾವ ಸಾಧನೆಗೋಸ್ಕರವಾಗಿ ಕಣ್ಣೀರು ಸುರಿಸ್ತಾ ಇದ್ದಲ್ಲ, ಆ ಸಾಧು ಸಮೀಪದಾಗ ಬಂದು ನಿಂತಿದ್ದನ್ನು ನೋಡಿ ಕೃಷ್ಣ ಬಹಳ ಪ್ರೇಮದಿಂದ ಅಪ್ಪಿಕೊಂಡ. ಕೂಡಲೇ ಕೃಷ್ಣ ಕುರಿತಂತಾನಲ್ಲ, ನೀನು ಈಗ ಏನೂ ಚಿಂತೆ ಮಾಡಬೇಡ. ಸಾಧು ಹೇಳ್ತಂತಮ್ಮ, ನೀ ಚಿಂತೆ ಮಾಡಬೇಡ, ನಾನು ನಿತ್ಯದಲ್ಲಿ ನಿನ್ನ ಸಮೀಪದಲ್ಲೇ ಇರ್ತಾ ಇದ್ದೇನೆ, ಯೋಗ್ಯ ಕಾಲದಲ್ಲಿ ನಿನ್ನನ್ನು ಬಿಡಿಸ್ತಾ ಇದ್ದೇನೆ ಅಂತ ಯಾರಂದರು? ಸಾಧು ಅಂದ. ಆಗ ಕೃಷ್ಣನು ಅನ್ನುತ್ತಾನೆ, ತಂದೆ ನನ್ನನ್ನು ನಿನ್ನ ಹತ್ತಿರ ಇಟ್ಕೋ, ನಿನ್ನ ಸೇವೆ ಬಹು ದಿವಸ ಮಾಡಬೇಕಂತ ನನ್ನ ಇಚ್ಛೆ ಅದ ಅನ್ನುವಾಗ ಕೃಷ್ಣ ಗದ್ಗದಿತನಾಗಿ ಕಣ್ಣುಗಳಿಂದ ನೀರು ಸುರಿಸುತ್ತಾ, ಹೇ ದಯಾಳುವೆ, ನೀನು ನನ್ನನ್ನು ಇಲ್ಲಿ ಬಿಡಬೇಡ, ನನ್ನ ಪ್ರಾಣವನ್ನಾದರೂ ಕೂಡ ಅದರಿಂದ ನಿನ್ನನ್ನು ರಕ್ಷಿಸುತ್ತೆ, ನನ್ನ ಪ್ರಾಣ ಕೊಟ್ಟರು ಕೂಡ ನನ್ನ ನಿತ್ಯದಲ್ಲಿ ಹಾಲು ತಂದು ಕೊಟ್ಟು ನೀನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತಂದಾಗ, ನೀನು ಚಿಂತೆ ಮಾಡಬೇಡ ಅಂತ ನೋಡು, ನೀನು ಚಿಂತೆ ಮಾಡಬೇಡ, ನನ್ನ ರೂಪವನ್ನು ನೀನು ನೋಡುವಂತ ಹೇಳಿ ಕೂಡಲೇ ಸಾಧು ಅದೃಶ್ಯಾಗಿ ಶ್ರೀರಾಮನೆಯ ಅವನು ಮುಂದೆ ಬಂದು ನಿಂತಿದ್ದಾನೆ. ಶ್ರೀರಾಮಚಂದ್ರ ಸಾಧು ಹೋದ, ಶ್ರೀರಾಮಚಂದ್ರನೇ ಬಂದ. ಆವಾಗ ಶ್ರೀರಾಮಚಂದ್ರನನ್ನು ನೋಡಿ ಭಾಳ ಸಂತೋಷ ಪಡ್ತಾ ಇದ್ದಾನೆ. ಕೃಷ್ಣ ನೋಡುವಂಥವನಾದ. ಆವಾಗ ಘನಶ್ಯಾಮ ಅವನು ವರ್ಣನ ಮಾಡ್ತಾ ಇದ್ದಾರೆ. ಏನು ಕೊರಡಾಗ ಹಾರು, ಅವನ ಕಿರೀಟ, ಅವನ್ನೆಲ್ಲ ನೋಡಿ ದೇಹ ಭಾವವನ್ನು ಮರೆತು ಬಿಟ್ಟ, ತಲ್ಲೀನಾದ, ಸಮಾಧಿಯುಕ್ತನಾದ ಪುಣ್ಯಾತ್ಮ. ಶ್ರೀರಾಮಕೃಷ್ಣನ ಕುರಿತು ಅತ್ಯಂತ ಮಧುರವಾದ ಭಾಷಣವನ್ನು ಕೇಳ್ತಾ ಇದ್ದಾನೆ. ಭಾಳ ನಿನ್ನ ಅನಂತ ಜನ್ಮಗಳ ಪುಣ್ಯ ಒಟ್ಟುಗೂಡಿ ನೀನು ಏನಾಗೈತಿ, ನನ್ನನ್ನು ನೋಡುವಂಥವನಾಗಿದ್ದೀಯ. ನನ್ನ ದರ್ಶನ ಸಾಮಾನ್ಯರಿಗೆ ಆಗುವುದಿಲ್ಲ ತಮ್ಮ. ಕೃಷ್ಣ, ನೀ ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀಯ ಅಂತ ಹೇಳಿ ನನ್ನ ದರ್ಶನ ನಿನಗಾಗಿತ್ತು, ಏನಂತೂ ಆಸಕ್ತಿ ಇರುವುದಿಲ್ಲ. ಅದನ್ನು ನೀನು ಅಲ್ಪ ಕಾಲದಲ್ಲೇ ಹೊಂದುವೆ, ನಿನಗೆ ಬಿಡುಗಡೆ ಆಗ್ತದೆ, ನೀ ಚಿಂತೆ ಮಾಡಬೇಡ ಅಂಥೇಳಿ ನೀನು ನನ್ನ ನಾಮವನ್ನು ನಿರಂತರದಲ್ಲಿ ಜಪಿಸುವಂಥವನಾಗಪ್ಪ. ನಾಮದಲ್ಲಿ ಭಾಳ ದೊಡ್ಡ ಶಕ್ತಿ ಆತ ಅನ್ನೋದನ್ನು ನಮಗೆ ಗೊತ್ತಿಲ್ಲರಿ ಅಲ್ರಿ. ಆದ್ದರಿಂದ ಒಂದು ರಾಮ ನಾಮ ರತ್ನ ಅಂತಕ್ಕಂಥ ಒಬ್ಬ ಕಳ್ಳ ಯಾವ ಹಾದಿ ಬಿಡಿಯೋ ವಾಲ್ಮೀಕಿಯಾದ. ಉಲ್ಟಾ ನಾಮ ಜಪತ್ ಜಗಜ್ಞಾನ ವಾಲ್ಮೀಕಿ ಭಯೋ ಬ್ರಹ್ಮ ಸಮಾನ ಅಲ್ಲ. ರಾಮ ರಾಮ ರಾಮ. ಸಂತ ಮೀರಾ ಅಂತ ಕೃಷ್ಣನ ಪರಮ ಭಕ್ತಳು ಸಂತ ಮೀರಾ ಮಹಾರಾಣಿ ಏನ್ರಿ. ಆಕೆ ಗಂಡ ಈ ಕುಣಿದು ಹಾಡುವುದು ನೋಡಿ ಆಕಿನ್ನ ಬಿಟ್ಟುಬಿಟ್ಟ. ಆದರೂ ಕೃಷ್ಣನ ಬಿಡಲಿಲ್ಲ, ಗಂಡನ ಬಿಟ್ಟ ಹೊರತು ಕೃಷ್ಣನ ಬಿಡಲಿಲ್ಲ.
ದಿನಾಲು ಆ ಅರಮನೆಗೆ ಒಬ್ಬಾಕಿ ಮುದುಕಿ ಅಗಸ್ರ ಮುದುಕಿ ಆಕಿ ಬಟ್ಟೆ ತೊಗೊಂಡು ಹೋಗಿ ತೊಳ್ಕೊಂಡು ಬಂದು ಒಣಗಿಸಿ ಮರ್ದಿವ್ಸ ಕೊಟ್ಟು ಬರ್ತಿದ್ದಳು. ಒಂದು ದಿವಸ ಏನಾಯಿತು ಅಂದರೆ ಮುದುಕಿಗೆ ಜ್ವರ ಬಂದು ಬಟ್ಟೆರೆ ತಂದ ಸ್ವಚ್ಛ ಮಾಡಿ ಮಡಿಚಿ ಇಟ್ಟಾಳೆ. ಕೊಡಕ್ಕೆ ಹೋಗಕ್ಕೆ ಆಗಲಿಲ್ಲ. ಮಗ 25 ವರ್ಷದ ತರುಣ ಮಗನಿಗೆ ಹೇಳಿ ಮುದುಕಿ, ತಮ್ಮ ಆ ಮಹಾರಾಣಿಗೆ ಈ ಬಟ್ಟೆ ಒದ್ದು ಕೊಟ್ಟು ಬಾರಪ್ಪ, ನನಗೆ ಆರಾಮಿಲ್ಲ. ಹ್ಞೂ ತಾ ಅಂದ. ತೊಗೊಂಡು ಹೋದ. ಆಕಿ ಇವು ಒಳಗೆ ಹೋದಾಗ ಧ್ಯಾನಕ್ಕೆ ಕೂತಿದ್ದಳು. ಆ ಸುಂದರವಾದ ಮೂರ್ತಿಯನ್ನು ನೋಡಿದಾಗ ಅವನ ಮನುಷ್ಯನಾಗ ಏನು ಬಂತು ಗೊತ್ತೇನು, ಭಾಳ ಚಂದ ಅದಾಳ, ಈಕಿ ನನ್ನ ಲಗ್ನ ಹಾಕಳ ಅಂತ ಕೇಳಬೇಕಂತ. ಯಾರ ಮನುಷ್ಯನಾಗ ಏನು ವಿಚಾರ ಬರ್ತಾವೋ ಗೊತ್ತಾಗೋದಿಲ್ಲ. ಅವನ ಹುಚ್ಚ ಹಿಡಿತ, ಈಕಿನ ಮದುವೆ ಮಾಡ್ಕೋಬೇಕು. ಬಂದ ಮಲ್ಕೊಂಡ. ಜ್ವರ, ಕಾಮದ ಜ್ವರ ಅಂತಾರೆ ಅದಕ್ಕೆ. ಮುದುಕಿ ಊಟ ಮಾಡೋ, ನೀರು ಕುಡಿಯೋ, ಯಾಕೋ ಯವ್ವ ಆಕಿನ ನನಗೆ ಮದುವೆ ಮಾಡು. ಆಕೆ ಅಂದಳು, ಏನು ಹುಚ್ಚದಿಯೋ ಅಂದಳು. ಆಕೆ ಮಹಾರಾಣಿ, ನಾವು ಅಗಸರು ಯಾವ ಬಟ್ಟೆ ತೊಳೆದು ಜೀವನ ಮಾಡಿಸ್ತಕ್ಕಂಥವ್ರು, ಹಿಂಗೆ ಅಲ್ಲ, ಚಲೋ ಅಲ್ಲ. ಎಲ್ಲ ನಾ ಸಾಯ್ತ ನೋಡು, ಊಟ ಮಾಡುವಲ್ಲ ಹೇಳುವಲ್ದ್ರಿ. 4 ದಿವಸ ಆಯ್ತು, 6 ದಿವಸ ಆಯ್ತು. ಕಡೆಗೆ ಏನು ಮಾಡ್ಬೇಕಂಥೇಳಿ ಮುದುಕಿ ಚಿಂತೆ ಎತ್ತಿ ಬಂದು ಮಹಾರಾಣಿ ಮುಂದೆ ಬಟ್ಟೆ ಇಟ್ಟು ಅಳಾಕತ್ತೇಳು. ಯಾಕೆ ಹೇಳ್ತೀಯಮ್ಮ? ನಾ ಹೇಳಬಾರ್ದವಾ, ಭಾಳ ಕೆಟ್ಟ ಸುದ್ದಿ. ಏನದು ಹೇಳು, ನಿನಗೇನೋ ಪ್ರಸಂಗ ಇದ್ದರೂ ಕೂಡ ಅದನ್ನ ಪರಿಹಾರ ಮಾಡ್ತೀನಿ ಹೇಳು. ಯವ್ವ, ಮೊನ್ನೆ ನಮ್ಮ ಹುಡುಗನ ನಿನ್ನಂತೆ ಕಳಿಸಿದ್ದೆ, ನಿನ್ನ ಮದುವೆ ಮಾಡ್ಕೋಬೇಕಂತ ಊಟ ಬಿಟ್ಟ. ಏನು ಮಾಡಲಿ, ಇದು ಸಾಯ್ತದು. ಆವಾಗ ಕಣ್ಣು ಮುಚ್ಚಳು. ಕೃಷ್ಣ, ಎಂಥ ನಿನ್ನ ಲೀಲೆ, ಎಲ್ಲ ಹೃದಯದೊಳಗೆ ನೀನಿದ್ದರೂ ಕೂಡ ನೀನು ಕಾಮ ಕ್ರೋಧಾದ ಬೇಲಿ ಹಚ್ಕೊಂಡು ಒಳಗೆ ಕುಂತಿಯಲ್ಲೋ ಮಾರಾಯ. ಕಣ್ಣು ಮುಚ್ಚಿ ಗೊತ್ತಾತು. ಆವಕ್ಕಂತಾರೆ ಹೇಳ್ತಾ, ನಿನ್ನ ಮಗನ ಮದುವೆ ಮಾಡ್ಕೋತೇನೆ ಅಂದರು. ಆತು ಮುದುಕದು, ಮದುವೆ ಮಾಡ್ಕೋತಿ. ಒಂದು ಕರಾರು ಏನದು, ಇಲ್ಲೇ ರಾಮನ ಮಂದಿರ ಅದ ನಾನು ಅರಮನೆಯೊಳಗೆ. ಆ ಮಂದಿರದೊಳಗೆ ನಿನ್ನ ಮಗ ಬಂದು 3 ತಿಂಗಳು ಹಗಲು ರಾತ್ರಿ ರಾಮ 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 ರಾಮನ ಧ್ಯಾನ ಮಾಡಬೇಕು. ಹೇಳ್ತು ನಾನು. ಆದಳು ತಮ್ಮ ಹ್ಞೂ ಅಂದಾಳು. ಎದ್ದ ಕೂತ ಆಸಾಮಿ ಹ್ಞೂ ಅಂದಾಳು. ಒಂದು ಕರಾರು. ಏನು ಕರಾರು? 3 ತಿಂಗಳ ತನಕ ಆ ರಾಮನ ಮಂದಿರದೊಳಗೆ ರಾಮವಂತ ಜಪ ಮಾಡ್ಕೊತ ನೀನು ಹಗಲು ರಾತ್ರಿ ಕೊಂಡಿರ್ಬೇಕು. ಯವ್ವ 6 ತಿಂಗಳು ಕೊಂಡಿರ್ತಾನೆ, ಮದುವೆ ಹಾಕಾಳಿಲ್ಲ ಅಂಕಳು. ಹೋಗು. ಬಂದ, ಸ್ನಾನ ಮಾಡಿದ, ಅಲ್ಲಿ ಒಳಗೆ ಕುಂತ ಗುಡಿ ಒಳಗೆ ರಾಮನ ಮೂರ್ತಿ ನೋಡಿದ. ಕಣ್ಣು ಮುಚ್ಚೆ ರಾಮ 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 ಅಂತ ಹಗಲ ರಾತ್ರಿ ರಾಮ 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 3 ತಿಂಗಳಾಯಿತು. ಬಾಗ್ಲ ತೆಗೆದಳು. ಏನಪ್ಪ ಮದುವೆ ಹಾಕ್ಯಾನೋ? ಮದುವೆ ಆಗೈತೆ ಅಂದವ. ಯಾರು ಕೂಡ? ರಾಮನ ಕೂಡ ಮದುವೆ ಆಗೈತಿ ಅಲ್ಲ. ಜಹ ರಾಮ ಹೈ ವಹ ಕಾಮ ನಹಿ, ಜಹ ಕಾಮ ಹೈ ವಹ ರಾಮ ನಹಿ. ಏನು ರಾಮ ಅಲ್ಲ. ಪರಿವರ್ತನ ಆತ ಹುಡುಗ, ದೊಡ್ಡ ಸಂತಾಗಿ ಹೋದ ಅವನು ಕೂಡ. ಆದ್ದರಿಂದ ಮಂತ್ರೊಳಗೆ ಮಹತ್ವ ಅದ, ನಮ್ಮ ಶ್ರದ್ಧೆ ಬಹಳ ಮಹತ್ವ. ಅದಕ್ಕಂತ ನೀನು ಯಾವಾಗಲೂ ರಾಮ ಮಂತ್ರವನ್ನು ಜಪ ಮಾಡು, ನಾನು ನಿನ್ನ ಹತ್ತಿರ ಇರ್ತೀನಿ ಅಂತ ನಿನ್ನ ಮುಖದ. ಆವಾಗ ಅಪ್ಪ ಬಂದು ನೋಡಿದ. ಆ ರಾಮಚಂದ್ರನ ದರ್ಶನ ಆದ ಬಳಿಕ ಅವನ ಮುಖದ ಲಕ್ಷಣ ಬೇರೆ ಆಗ್ಯದ ಕೃಷ್ಣಂದು. ಅಪ್ಪ ನೋಡಿ ಗಾಬರಿ ಆದ. ಏನು ನಿನ್ನ ಲಕ್ಷಣ ಬೇರೆ ಆಗೈತಿರು? ಹೌದು ಅಪ್ಪ, ಇಂದಿನಿಂದ ನಿನ್ನ ಇಚ್ಛೆ ಇದ್ದಂತೆ ಮಾಡ ಮಗನಿಗೆ ಅಂತಾನೆ. ನಾ ಇನ್ನೇನೂ ಮಾಡೋದಿಲ್ಲ, ನಿನಗೆ ನೀನು ಇಚ್ಛೆ ಇದ್ದಂಗೆ ಮಾಡು, ನೀನು ಮನೆಯಲ್ಲಿದ್ದರೆ ಸಾಕು. ಪಿತನ ಮಾತನ್ನು ಕೇಳಿ ಕೃಷ್ಣ ಅತ್ಯಂತ ಆನಂದದಿಂದ ಪ್ರೇಮ ಭರದಿಂದ ಹಾಡು ನಾಮವನ್ನು ಉಚ್ಚಾರ ಮಾಡ್ತಾ ಕುಣಿಲಿಕ್ಕೆ ಹತ್ತಿದ. ಕೃಷ್ಣ ನಿತ್ಯದಲ್ಲಿ ಸಾಧುಗಳ ಮನೆ ಕರ್ಕೊಂಬರೋದು ಶುರುವಾತ್. ಮತ್ತೆ ಕರ್ಕೊಂಬರೋದು, ಅವರು ಪೂಜೆ ಮಾಡೋದು, ಅವರು ಸೇವೆ ಮಾಡೋದು. ಈಗ ಕೃಷ್ಣ 16 ವರ್ಷಗಳಾದವು. ತಂದೆ ಆತನಿಗೆ ಬಹಳ ಆಗ್ರಹದಿಂದ
ಏನು ನೀವು ಹುಡುಗ ಸಾಧು ಅಕ್ಕನ ಕೈ ಬಿಡ್ತಾನ ಏನು ಮಾಡಬೇಕು? ಕೊಳ್ಳಾಗ ಗುದ್ದಿ ಕಟ್ಟುದು ಅಲ್ರಿ. ಹೋರಿಗೆ ಸೊಕ್ಕ ಬತ್ತಂದ್ರೆ ಮುಗ್ದಾನ ಹಾಕ್ತಾರೆ, ಹುಡುಗ ಸೊಕ್ಕ ಬತ್ತಂದ್ರೆ ಮದುವೆ ಮಾಡ್ತಾರೆ, ಸಾವುಕಾರಿಗೆ ಸೊಕ್ಕ ಬತ್ತಂದ್ರೆ ಚುನಾವಣೆಗೆ ನಿಂದ್ರಿಸಿ ಕೆಡುತ್ತಾರೆ ಅಲ್ರಿ. ಸೊಕ್ಕ ಬರಬಾರ್ದು ಮನುಷ್ಯಾಗ. ಅವ್ ಗೊತ್ತಾಯ್ತು ಇನ್ನು ಇವ ಕೈ ಬಿಡ್ತಾನೆ ಹುಡುಗ ಅಂಥವನ್ನ ಏನು ಮಾಡ್ದ, ಒಳ್ಳೆ 16 ವರ್ಷ ಆಗುತ್ತಿರುವಾಗ ಅವಾಗ ಮದುವೆ ಮಾಡಿಬಿಟ್ಟ. ಹಗಲ ರಾತ್ರಿ ಸಾಧುಗಳಂತಿದ್ದಲ್ಲ, ಈಗ ಮದುವೆ ಮಾಡಿದ ಕೃಷ್ಣ 1 ತಿಂಗಳು ಮಾತ್ರ ಅಲ್ಲಿ ಉಳ್ದು ಏನು ಮಾಡಿದ ಅಂತ ಕೇಳಿದ್ರೆ, ಆ ರಾತ್ರಿ ಹೊತ್ತು ಯಾರಿಗೂ ತಿಳಿಸಲಾರ ಸಾಧು ಹೊರಟು ಹೋದ, ಮನೆ ಬಿಟ್ಟು ಅರಣ್ಯ ಪಥವನ್ನು ಹಿಡ್ದ. ಆ ಸಾಧು ಹುಡುಕ್ಯಾಡ್ಕೊಂತ ಎಲ್ಲಿ ಹೋದ ಕೃಷ್ಣ? ಅರಣ್ಯದಲ್ಲಿ ಹೋಗ್ತಾ ಇದ್ದಾನೆ, ಸಂಚಾರ ಮಾಡ್ತಾ ಕಾಶಿ ಕ್ಷೇತ್ರಕ್ಕೆ ಬಂದ. ಒಬ್ಬ ಸನ್ಯಾಸಿ ಕಡೆ ಸೇವೆ ಮಾಡ್ತಾ ಇದ್ದ. ಆ ಸನ್ಯಾಸಿ ವಿಚಾರ ಮಾಡಿದಾಗ ಕೃಷ್ಣ ನನ್ನವ್ರು ಯಾರೂ ಇಲ್ಲ ಅಂದ. ಅದರ ಆಗ ಗುರುಗಳಿಗೆ ಸನ್ಯಾಸ ದೀಕ್ಷೆನ ಕೊಡು ಅಂತಂದಾಗ ಯಾರೂ ಇಲ್ಲ ಅಂದ ಬಳಿಕ ಆಯಿತು ಸನ್ಯಾಸ ದೀಕ್ಷೆನ ಕೊಟ್ಟು ಕೆಲವು ದಿವಸ ಅವಾಗ ಗೋವಿಂದಾನಂದ ಅಂತ ಹೆಸರಿಟ್ರಂತೆ. ಯಾವಾಗ ಆ ಕೃಷ್ಣನಿಗೆ ಗೋವಿಂದಾನಂದ ಕೆಲವು ದಿನಗಳಾದ ಮೇಲೆ ಗೋವಿಂದಾನಂದ ಗುರುವಿನಾಜ್ಞೆಯನ್ನು ಪಡ್ಕೊಂಡು ಏನು ಮಾಡ್ತಾ ಕ್ಷೇತ್ರಗಳು ನೋಡ್ಕೊಂತ ದ್ವಾರಕಾ ಕ್ಷೇತ್ರಕ್ಕೆ ಬಂದಾನ. ಶಿವಾನಂದನೆಂಬ ಸಾಧು ಭೇಟಿಯಾಗ್ಯಾನ. ಎಲ್ಲಿ? ದ್ವಾರಕಾದಾಗ. ಆ ಶಿವಾನಂದ ಗೋವಿಂದಾನಂದನನ್ನು ನೋಡಿ ಅತೀ ಭಕ್ತಿಯಿಂದ ಪ್ರೀತಿಯಿಂದ ಅವನು ಕರ್ಕೊಂಡು ಒಂದು ಮಾತು ಹೇಳ್ತಾ ಇದ್ದಂತಮ್ಮ, ನೀ ಭಾಳ ಸಂಚಾರ ಮಾಡಿದೆ, ಪರಂತು ನಿನಗೊಬ್ಬ ಯೋಗ್ಯ ಸದ್ಗುರುನಾಥ್ ಸಿಗ್ತಾ ಇದ್ದಾನೆ. ಹುಬ್ಬಳ್ಳಿ ನಗರದಾಗ ಸಾಕ್ಷಾತ್ ಶಿವನ ಅವತಾರಿಯಾಗಿರ್ತಕ್ಕಂಥ ಸಿದ್ಧಾರೂಢದಾರೆ. ನೀನು ಅವ್ರ ಶಿಷ್ಯ ಆಗಿದ್ದೆ ಆದರೆ ನಿನಗೆ ಪ್ರೇಮ ಬರ್ತದೆ, ನೀನು ನಿಜವಾಗಿ ಮೋಕ್ಷವನ್ನು ಹೊಂದ್ತಾ ಇದ್ದೀಯಾ? ಹೌದು ಆಗಲಿ ಅಂತ ಅಂದವನು ಆಗಲೇ ಏನು ಮಾಡಿದ ಅಂತ ಕೇಳಿದ್ರೆ ಹುಬ್ಬಳ್ಳಿಗೆ ಬಂದ. ರಾತ್ರಿ 12 ಗಂಟೆ ಆಗ್ಯದ. ಮಠದೊಳಗೆ ಎಲ್ಲರೂ ಮಲ್ಕೊಂಡಾರ. ಆವಾಗ ಗೋವಿಂದ ಪ್ರೇಮಕ್ಕಾಗಿ ಏನು ಮಾಡಬೇಕು ಅಂಥೇಳಿ ದಾರಿ ಮಠದ ಒಳಗೆ ಬರೋದ್ರೊಳಗಾಗಿ ಸಿದ್ಧಾರೂಢಪ್ಪ ಅದೇ ಟೈಮ್ದಾಗ ಎದ್ದು ಹೊರಗೆ ಅಡ್ಡಾಡಕತ್ತಿದ್ದಂತ. ನೋಡ್ರಿ ಹೆಂಗಿರ್ತೈತಿ ಗುರು ಶಿಷ್ಯರ ಸಂಬಂಧ ಅಂದ್ರೆ ಹೆಂಗಿರ್ತೈತಿ ನೋಡು ಅಲ್ಲ. ಆವಾಗ ಸಿದ್ಧಾರೂಢ ಯತೀಶ್ವರನ ಎಲ್ಲಿ ಇದ್ದಾರೆ ಎಂದು ಗೋವಿಂದನ ಸಿದ್ಧರನ್ನು ನೋಡಿ ಆನಂದ ಉಂಟಾಗಿ, ಹೇ ಮಹಾರಾಜರೇ, ಸಿದ್ಧಾರೂಢ ಯತೀಶ್ವರ ಎಲ್ಲಿದ್ದಾರೆ? ಯಾರನ್ನ ಕೇಳಕತ್ಯಾನ ನಾವು? ಸಿದ್ಧಾರೂಢನ ಕೇಳಕತ್ಯಾನ. ಮಹಾರಾಜರೇ ಸಿದ್ಧಾರೂಢ ಎಲ್ಲಿದ್ದಾರೆ ಅಂತ ನನಗೆ ಅದು ಇಲ್ತಮ್ಮ, ಸಿದ್ಧಾರೂಢ ಬಿಡು, ನಿನ್ನ ಭಾಳ ಹಸುವಾದಂಗೆ ಕಾಣಿಸ್ತತಿ. 3 ದಿವಸ ಉಂಡಿದ್ದಿಲ್ಲ ಪುಣ್ಯಾತ್ಮ ಅಲ್ಲ. ಹಗಲು ರಾತ್ರಿ ಹುಬ್ಬಳ್ಳಿಗೆ ಬರುವಾಗ ಯತೀಶ್ವರ ಎಲ್ಲಿದ್ದಾರೆ ಅಂತ ಕೇಳಿದಾಗ ನಿನಗೆ ಭಾಳ ಹಸುವಿದಂಗೆ ಕಾಣ್ತತಿ, ಬೇಗನೆ ಮಠದೊಳಗೆ ಬಾ ಅಂತ ಒಳಗೆ ಕರ್ಕೊಂಡು ಹೋದರು. ಗೋವಿಂದಾನಂದ ವಿಚಾರ ಮಾಡ್ತಾನೆ, ನನಗೆ ಊಟ ಆಮೇಲೆ ರೀ, ನನಗೆ ಸಿದ್ಧಾರೂಢರ ದರ್ಶನ ಮಾಡಿಸ್ರಿ ಅಂತ ನಾವ ಕೈ ಹಿಡಿದು ಕರ್ಕೊಂಡು ಹೋಗಿ ಹೇಳಿದಾಗ ಆವಾಗ ಅಲ್ಲಿದ್ದ ಶಿಷ್ಯರು ಹೇಳಿದ್ರು, ಎಬ್ಬಿಸಿ ಈಗ ಹುಡುಗ ಭಾಳ ಹಸದಾನಪ್ಪ, ನೀವು ಊಟ ಮಾಡಿಸ್ರಿ. 3 ದಿವಸದಿಂದ ಊಟ ಮಾಡಿಲ್ಲ ಅಂತ ಹೇಳಕತ್ಯಾರ ಸಿದ್ಧಾರೂಢರು. ಆ ಹುಡುಗಂದ 3 ದಿವಸ ನಾವು ಉಪವಾಸ ಇದ್ದದ್ದು ಇವಾಗ ಹೆಂಗೆ ಗೊತ್ತಾಯ್ತು ಅಂತ ಆವಾಗ ನಾನು ಸಿದ್ಧರ ದರ್ಶನ ವಿನ ಊಟ ಮಾಡೋದಿಲ್ಲ ಅಂದ. ಅದಕ್ಕೇನಂತಾರೆ ಸಿದ್ಧಾರೂಢರು ಸದ್ಗುರಾರು, ಆಮೇಲೆ ಅವ್ರು ಭೇಟಿ ಆಗಕ್ಕೆತ್ತ ಬಾ ಅಂತೇಳಿ ಅಡುಗೆ ಮನೆಯಾಗ ಏನು ಇದ್ದಿದ್ದಿಲ್ಲಲ್ಲ, ಸ್ವತಃ ದಯಾಳಾದ ಸಿದ್ಧಾರೂಢರು ಒಳಗೆ ಹೋದ್ರು. ಪೌಡ್ದಾಗ ಏನೇನು ಮುಚ್ಕೊಂಡು ಬಂದರು. ಅದ್ರ ಏನಿತ್ತು? ಬಾಳೆಹಣ್ಣಿದ್ದು. ಸುಂದರ ಪಕ್ವಾದ ಹಣ್ಣುಗಳಂತಂದು ಚೆಲ್ಲಿದ್ರು. ಆವಾಗ ದಯವುಳ್ಳವನ ತೋರಿಸ್ತಕ್ಕಂಥ ಅಧಿಕಾರ ನಿಮ್ಮ ಚರಣದಲ್ಲಿ ನಾನೊಬ್ಬ ಪಾಮರನಿದ್ದೇನೆ. ಶಿವಾನಂದಗ ಅವ ಹೇದ ಸಿದ್ಧಾರೂಢರು ಅಂದ್ರೆ ಇವನೋ ತಮ್ಮ, ಅಲ್ಲಿ ತಕ ಇವರ ಸಿದ್ಧಾರೂಢನ ಗೊತ್ತಿಲ್ಲ. ಅವ್ರ ಬಾಳೆ ಅಂತಂದು ಕೊಟ್ಟು ತಿಂದ. ಆವಾಗ ಸಿದ್ಧಾರೂಢ ಇವನೇ ಅಂತಂದು ಕೂಡಲೇ ಸಿದ್ಧರ ಪಾದಕ್ಕೆ ಬೀಳಂಥವನಾದ. ಶಿಷ್ಯರು ಸರ್ವ ಸ್ಥಾನಗಳಲ್ಲಿ ಹುಡುಕಿದ್ರು ಕೂಡ ಫಲಹಾರ ಸಿಗಲಿಲ್ಲ. ಆವಾಗ ದುರ್ವಾಸ ಮುನಿಗಳು ಪಾಂಡವ್ರ ಮನೆಗೆ ರಾತ್ರಿ ಬಂದಂಗೆ ತಮ್ಮ ಅಂತಾರೆ ಸಿದ್ಧಾರೂಢರು ಅಂತಾರೆ ಇದನ್ನು.
ಅವ್ರು ಹೋಗಿ ಏನೇನೋ ಮಾಡಿರುತ್ತೆ, ಪರಂತು ನಾನು ಇಂತಕ್ಕೇನಿಲ್ಲ, ಇವತ್ತು ಬಾಳೆಹಣ್ಣದವ ತಗೋ ಅಂಥೇಳಿ ಬಾಳೆಹಣ್ಣು ತಿನ್ನಿಸಿದ. ನಗುತ್ತ ಸದ್ಗುರು ಮಠದ ಹೊರಗೆ ಹೋಗಿ ಕೂಡಲೇ ಕೈಯೊಳಗೆ ದೋತರದೊಳಗೆ ಏನೋ ಮುಚ್ಕೊಂಡು ಬಂದರು. ಇವನ್ನ ತೆಗೆದುಕೊಂಡು ನೀನು ಊಟ ಮಾಡು. ಆ ಫಲಹಾರವನ್ನು ಸೇವಿಸಿದ ಮೇಲೆ ಎಲ್ಲರೂ ಶಯನಕ್ಕೆ ತೆರಳಿದ್ರಲ್ಲ. ಮರುದಿವ್ಸ ಸದ್ಗುರುಗಳಂತಾರೆ, ಏ ಆನಂದ ಮೂರ್ತಿಯಾದ ಗೋವಿಂದ ಆನಂದನೇ. ಈಗ ಸಿದ್ಧಾಡ್ರು ಆ ಗೋವಿಂದನನ್ನು ಕರೆದು ಸಮೀಪದಾಗ ಇಟ್ಕೊಂಡು, ನೀನು ಇಲ್ಲಿಯೇ ಇರುತ್ತಿದ್ದು, ನಿನ್ನ ಸಂಗಡ ಲಾಭವನ್ನು ನಮ್ಮೆಲ್ಲರಿಗೂ ಕೊಡಬೇಕು. ನಿನ್ನ ಸಂಗಡದ ನಾಮ ಲಾಭವನ್ನು ಎಲ್ಲರೂ ಕೊಡಬೇಕು. ಅದು ಗೋವಿಂದನ ತಾನ, ನನ್ನ ಅನಂತ ಜನ್ಮಗಳ ಪುಣ್ಯ ವಿಶೇಷವಿದೆ ಎಂದು ನಿಮ್ಮ ಪಾದ ದರ್ಶನ ಆಯಿತು ಅಂಥೇಳಿ ನಿತ್ಯದಲ್ಲಿ ಆ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೇಶಗಳಲ್ಲಿ ಆ ಪುಣ್ಯಕ್ಕೆ ಆ ಸಿದ್ಧಾರ್ಥ ಕೀರ್ತಿಯನ್ನು ಹರಿಸುವಂಥವನಾದ. ಆಗ ಗೋವಿಂದಾನಂದ ಪರಮಹಂಸರು ನಿರೂಪಣೆ ಮಾಡಲಿಕ್ಕೆ ನಿಂತು, ಆವಾಗ ಏನು ಮಾಡಕೈತಿ ಗೋವಿಂದ ಅಂದ, ಕೀರ್ತನೆ ಮಾಡ್ಲಕೈತಿದಂತ. ಅವನ ಕೀರ್ತನೆ ಕೇಳಕ್ಕೆ ಜನ ಕುಂತರು ಅಂದ್ರೆ ಮೈ ಮರಿತಿದ್ರಂತ. ಅಂತಹ ಉತ್ತಮವಾಗಿರ್ತಕ್ಕಂಥ ಅವನ ಸಿದ್ಧಾರ್ಥ ಕೀರ್ತಿಯನ್ನು ಜಗತ್ತಿನಲ್ಲಿ ಪಸರಿಸಿದ್ರು ಅಂಥೇಳಿ ಗುರುಗಳು ಶೋಧಿಸಿ ಇಲ್ಲಿಗೆ ಬರುವ ಸದ್ಗುರು ದಯಾವಂತರಾಗಿರ್ತಕ್ಕಂಥ ಸದ್ಗುರುನಾಥನಲ್ಲೇ ನಾನಲ್ಲಿ ನಮಸ್ಕಾರ ಮಾಡಿ, ನನ್ನ ಎಷ್ಟು ಜನ್ಮದ ಪುಣ್ಯ ಇತ್ತಪ್ಪ ನಿನ್ನ ಪಾದಕ್ಕೆ ಬಂದೀನಿ ಅಂಥೇಳಿ ಸಿದ್ಧಾರೂಢರಿಗೆ ಸಾಷ್ಟ ನಮಸ್ಕಾರ ಹಾಕಿದಂಥೇಳಿ ಇವತ್ತಿನ ಅಧ್ಯಾಯ ಸಮಾಪ್ತಿಯಾಗಿದೆ. ನಾಳಿನ ದಿವಸ ಬಹುಶಃ ಚರಿತ್ರೆ ನಡೀಲಿಕ್ಕಿಲ್ಲ. ನಾಳೆ ಕಾಲ ಕಾರ್ಯಕ್ರಮ ಸಾಯಂಕಾಲ, ಹೌದಲ್ರಿ? ಸಾಯಂಕಾಲ 7ರಿಂದ ಹೇಳ್ಯಾರಲ್ಲ ಕಾಲ ಕಾರ್ಯಕ್ರಮ ಅಂಥೇಳಿ. ಕಾಲ ಕಾರ್ಯಕ್ರಮ ನಾಳೆ ಸಾಯಂಕಾಲ 7 ಗಂಟೆಯಿಂದ ನಡೀತದೆ. ಯಥಾ ಪ್ರಕಾರವಾಗಿ ಮುಂಜಾನೆ ವಿಚಾರ ಸಾಗರ ನಡೀತದೆ, ಪರಮಾರ್ಥ ಗೀತೆ 2 ಟೈಮ್ ನಡೀತದೆ.